ಏ ತಮಣಿ, ನಿಧಾನ ಹೋಗ ಮರಿಯ, ಜಾರ್ಗಿರ್ ಬಿದ್ದಿಯೇ. ಅಮ್ಮ ಸುಮ್ಮನೆ, ನಾನೇನ್ ಜಾರ್ ಬೀಳಲ್ಲ. ಏ ತಮ್ಮಣ್ಣಿ, ನಿಧಾನಕ್ಕೆ ಹೋಗ. ಏ ಅಪ್ಪಾಜಿ, ಎಂತದಲ್ರಿ, ಸುಮ್ಮನೆ ನೀವು. ಈ ಜಾರ್ಗಿರ್ ಬೀಳ್ಬೇಕು, ತಡಿ ನೋಡ್ತೀನಿ. ಅಯ್ಯೋ 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 ಹುಡುಗ, ಬಿದ್ದೇ ಬಿಟ್ಟಲ್ಲ ಮರಯ್ಯ. ಅಲ್ಲ, ಹೇಳಿದ್ ಮಾತು ಕೇಳಕ್ ನೀವ್ ಯಾರ ಮನೆ ಮಕ್ಳು ಹೇಳಿ ನೋಡೋಣ. ಹೇಳಿದ್ ಒಂದಾರು ಮಾತು ಮತಿ ಕೇಳ್ತೀರಾ? ನಿನ್ನ ಅಪ್ಪ ನೋಡಲಿ ದೈನಿತ ನಿತ್ತರ ಒಂಚೂರು ಹುಡುಗನ್ ಎತ್ತಕ್ಕಾಗಲ್ಲೇನ. ಪಾರಿ, ನೀನೆಂತ ಕಡಿತದಿಯೇನೆ, ನೀನ್ ಎತ್ಬೋದಲ್ಲ. ಅವ್ವ ತಾಯರ, ಯಾರು ಒಬ್ರು ಎತ್ತಿ ಬರ್ರೆ, ನಾನ್ ಬರೆಲ್ ಕೊಚ್ಚಿಗೆ ಬಿದ್ದೋಗಿನಿ. ನೀವು ಜಗಳ ಆಮೇಲೆ ಮಾಡ್ಕೋಬಹುದು. ಹೇಳಿದ್ ಮಾತು ಕೇಳಬೇಕು ನೋಡಿ, ಹಿಂಗೆ ಕೊಚ್ಚಿಗೆ ಬೀಳೋದು. ನಿಧಾನ ಹೋಗಿರಿ, ಈ ತರ ಪರಿಸ್ಥಿತಿ ಬರ್ತಿತ್ತ ನಿಂಗೆ? ನೋಡ್ರಿ ಹುಡುಗನ್ ಮಕ ನೋಡ್ರಿ, ಬಿದ್ದು ಕಲ್ಲು ಹೊಡೆದು ರಕ್ತ ಕಟ್ಟೋಗೈತಲ್ರಿ. ಫಸ್ಟ್ ಅಲ್ಲಿ ಆಸ್ಪತ್ರೆಗೆ ಕರ್ಕೋಗ್ರಿ. ಹೇಳಿದ್ರೆ ಈ ರೋಡರು ಸರಿ ಮಾಡ್ತಾರ? ಶಾಲೆ ಹುಡ್ರೆಲ್ಲ ಓಡಾಡೋ ಜಾಗ ಅಪ್ಪ ಇದು. ಎಷ್ಟು ಲೆಟ್ರು ಕೊಟ್ರು ಸರಿ ಮಾಡ್ಕೊಡಲ್ಲ. ಹುಡ್ರು ಗಿಡ್ರು ಶಾಲೆಗೆ ಹೋಗ್ಬೇಕು ಈ ರೋಡಲ್ಲಿ. ಅವೇನಾದ್ರು ಬಿದ್ದು ಏನಾದ್ರು ಮಾಡ್ಕೊಂಡ್ರೆ ನಾವ್ ಏನ್ ಮಾಡಿ ಸಾಯೋದು ಹೇಳು? ಒಂದು ರೋಡ್ ಸರಿ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲಪ್ಪ ಈ ಜನಕ್ಕಂತೂ. ಎಲ್ಲ ಕಾಡ್ ಮೂಲೆಲೆಲ್ಲ ರೋಡ್ ಸರಿ ಮಾಡ್ತಾರಪ್ಪ. ಇಂತಲ್ಲೊಂದು ರೋಡ್ ಸರಿ ಮಾಡಕ್ಕಾಗಲ್ಲ. ಅದ್ ಎಷ್ಟಂತ ರೋಡ್ ಸರಿ ಮಾಡ್ರಿ ಅಂತ ಬಡ್ಕೋಬೇಕೇನ ನಾವು? ಅಲ್ಲೇ ಪಾರಿ, ಅವರು ರೋಡ್ ಸರಿ ಮಾಡಷ್ಟು ಸರಿ ಮಾಡರೆ. ಅಲ್ಲ, ಎಲ್ಲಾ ಕಡೆ ಸರಿ ಮಾಡಕ್ಕಾಗತ್ತೆ, ನಮ್ ರೋಡ್ ಒಂದ್ ಸರಿ ಮಾಡಕ್ಕಾಗಲ್ಲ. ಈ ಊರ್ ಜನನಾರು ಸ್ವಲ್ಪ ಹೇಳ್ಬೇಕು ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನ್ ಇವತ್ ಈ ರೋಡಲ್ಲಿ ಹೋದಂಗೆ ಕಾಲೇಜಿಗೆ. ಅಲ್ಲ, ಈ ತಮ್ ನೋಡಿದ್ರೆ ದವ್ ಗಾಡಿ ತಂದೈತಲ್ಲ, ಹೋತಿಯೇನಂತಮ್ಮ ನೀ ಈ ರೋಡಲ್ಲಿ? ಮಾವ, ಎಂತದ್ರಿ ಇದ್ ರೋಡ್ ಹಿಂಗಾಗೈತೆ? ರೋಡ್ ಒಳ್ಳೆ ಕೆಸರು ಗದ್ದೆ ಆಗೈತಲ್ಲ. ಒಂದೆರಡು ಸಸಿ ತಂದಿದ್ರೆ ನಟ್ಟಿ ಮಾಡ್ಬೋದಿತ್ತು, ಹಂಗಾಗೈತೆ ರೋಡ್ ಒಳ್ಳೆ. ಹೌದ್ ತಮ್ಮ, ನೀನ್ ಹೇಳೋದ್ ನೋಡ್ ಕರೆಕ್ಟ್ ಐತೆ. ತಮ್ಮ ಹುಷಾರಾಗಿ ಹೋಗು, ಅದು ಬೇರೆ ದವ್ ಗಾಡಿ ತಂದ್ಯಾ ಬೇರೆ, ಮತ್ತೆ ನಮ್ಮನೆ ತಮಣಿ ತರ ಬಿದ್ದಿದ್ದು ಮಂಡೆ ಹೊಡ್ಕೊಂಡಿ. ಹೌದಲ್ಲ ಅತ್ತೆ. ಅಯ್ಯೋ, ತಮಣಿ ಮಕ ಹೊಡ್ಕೊಂಡ್ನಲ್ಲ, ಆಸ್ಪತ್ರೆಗಾರು ಕರ್ಕೋಗ್ರಿ ಫಸ್ಟು. ಸರಿ ಸರಿ, ನಾನು ಹೆಂಗೋ ದಾಟ್ಕೊಂಡು ಹೋಗ್ತೀನಿ, ಸ್ವಲ್ಪ ನೀವು ಸೈಡಿಗೆ ಹೋಗ್ರಿ. ಓ ಅತ್ತೆಮ್ಮ, ಏನ್ರಿ ಬಾಯ್ ಮಾಡ್ತಿದ್ರಲ್ಲ? ನಿಮಗ್ ಕಣ್ ಕಾಣಿಸಲ್ಲ ಅಂದ್ರೆ ನೋಡ್ರಿ, ರೋಡ್ನ ಮಳೆ ಹೊಯ್ದ್ ಕೊರ್ದ್ ಹೋಗೈತಲ್ಲ. ಹೌದಲ್ರಿ ಅತ್ತೆಮ್ಮ, ತಮಣಿಗೆಂತದ್ರಿ ಮಕ ಹಂಗಾಗೈತಲ್ಲ? ಏ ಸುಶೀಲತ್ಗೆಮ್ಮ, ಜಾರ್ ಬಿದ್ದ ಕಣ್ರಿ ಅವನು. ಹೌದ್ರಿ ಪಾರತಕ್ಕ, ಈ ರೋಡ್ ನೋಡಿದ್ರೆ ಯಾರಾದ್ರೂ ಜಾರ್ ಬೀಳೋದೇ ತಗೊಳ್ರಿ. ನಾವಂತೂ ಎಷ್ಟು ವರ್ಷ ಆತೇನಪ್ಪ ಅರ್ಜಿ ಕೊಡ್ತಾ, ಓಟ್ ಕೇಳಕ್ ಬಂದಾಗ್ಲೂ ಅರ್ಜಿ ಕೊಡ್ತೇವ್ ನೋಡ್ರಿ. ಹೌದ್ ಕಣೆ ಸುಶೀಲ, ನಾವೇನೀಗ ಪ್ಯಾಟಿಗೆ ಹೋಗ ಬಾಬೆ ಅಲ್ಲ ತಗ. ಹೌದ್ ಕಣ್ರಿ ಅಣ್ಣ. ಅಲ್ರೆ, ನೀವ್ 3 ಜನ ಹಿಂಗೆ ಸಂಘ ಹಿಂಗ ಕಟ್ಕೊಂಡು ಹೋಗ್ರಿ, ರೋಡ್ ಸರಿ ಮಾಡ್ಕೊಡ್ರಿ ಅಂತ. ಅಲ್ರಿ, ನಾವು 3 ಜನ ಹೆಂಗಸ್ರು ಹೋಗಿ ನಿಮ್ಗೇನ್ ರೋಡ್ ಬೇಡನ್ರಿ? ನೀವೇನ್ ಹಾರ್ಕೆ ಹೋಗ್ತೀರಾ? ನಾವು ಹಾರ್ಕಂಡೇ ಹೋಗ್ತೀವಿ, ವಿಮಾನ ಬುಕ್ ಮಾಡಿವಿ, ಈಗ ಬದತ್ತೀಗ. ನೀವು ವಿಮಾನನ ಬುಕ್ ಮಾಡ್ತೀರಾ, ಹೆಲಿಕಾಪ್ಟರ್ನ ಬುಕ್ ಮಾಡ್ತೀರಾ? ಅತ್ತೆರ, ಮಾವರಿಗೆಲ್ಲ ಸ್ವಲ್ಪ ರಾತ್ರಿ ರೋಡಲ್ಲಿ ಹುಷಾರಾಗಿ ನಡ್ಕೊ ಬರಕ್ಕೆ ಹೇಳ್ರಿ ಆತ. ಯಾಕ ತಮ್ಮಣಿ? ಹಂಗೆ ಕಣ್ರಿ, ಚೂರ್ ಪಾರ್ ಟಾನಿಕ್ ತಗೊಂಡಿರ್ತಾರಲ್ಲ, ಅದಕ್ಕೆ ಜರ್ಕೊಂಡ್ ಜಾರ್ ಬಿದ್ದರ್ ನಂತರ. ಹೌದಾ ತಮ್ಮಣಿ? ಓ ಬಂದ್ರಲ್ಲ ಭೋಜಣ್ಣ ನೋಡಿಲಿ ರೋಡಿನ ಅವಸ್ಥೆನ. ಓ ನೋಡ್ದೆ ತಗೊಳ್ಳೆ ರಾಮಣ್ಣ ರೋಡ್ನ. ಓ ತಾಮಣ್ ಜಾರ್ ಬಿದ್ದೇನಲ್ಲ ರಾಮಣ್ಣ. ಹೂ ಕಣ ಭೋಜಣ್ಣ, ನನ್ ಮಗನ್ ಮಾಕ್ ಹೊಡ್ದೋಗತ್ ಬಿದ್ದು. ಅಲ್ಲ ಭೋಜಣ್ಣ, ಈ ಸರಿನಾರು ಬೇಸಿಗೆ ರೋಡ್ ಮಾಡಿಸ್ತೀರಾ ಇಲ್ಲ? ಸರಿ ಸರಿ, ಈ ಸತಿ ರೋಡ್ ಮಾಡಿಸ್ತೀವಿ. ರೋಡಿಗೆಲ್ಲ ಸ್ಯಾಂಕ್ಷನ್ ಆಗೈತಿ ಈ ಸರಿ ಪಕ್ಕಾ ರೋಡ್ ಮಾಡಿಸ್ತೀವಿ. ಸ್ವಲ್ಪ ಮಳೆಗಾಲ ಕಳೀಲಿ ತಡೀರಿ, ನೀವೇನ್ ಹೆದರ್ಕೋಬೇಡಿ. ಒಳ್ಳೆ ಟಾರ್ ರೋಡ್ ಮಾಡ್ಸೋಣ. ಮೊನ್ನೆ ಎಲ್ರು ಬಂದ್ ನೋಡ್ಕೊಂಡ್ ಹೋಗ್ಯಾರ ರೋಡಿನ ಅವಸ್ಥೆನ. ಸರಿ ಮಾಡ್ಕೊಡ್ತಾರ ಬಿಡ್ರಿ ಈ ಬೇಸಿಗೆಲಿ. ನೀವ್ ಯಾರು ಇರ್ಲ ಅವತ್ತು. ಸರಿ ಭೋಜಣ್ಣ, ನಿನ್ ಮೇಲೆ ಎಲ್ಲ ನಂಬಿಕೆ ಇಟ್ಟಿವಿ ನೋಡು, ಈ ಸತಿನಾರು ಸರಿ ಮಾಡಿಸ್ಕೊಡು. ಸರಿ ಮಾಡಿಸ್ಕೊಡ್ತೀವಿ ತಗೊಳ. ಸರಿ, ಈಗ ನಾವ್ ತಮ್ಮಣ್ಣ ಒಂಚೂರು ಆಸ್ಪತ್ರೆಗೆ ಕರ್ಕೋಗಿ ಅಲ್ಲೇ ಒಂಚೂರು ಪ್ಯಾಟಿಗೆ ಹೋಗ್ಬರ್ತೀವಿ. ಸುಶೀಲಿ ಕಮಲಾ, ನಿಧಾನಕ್ ದಾಟ್ಕೊಂಡು ಹೋಗ್ರಿ, ಮತ್ ತಮಣಿ ತರ ಬುಡು ಬಿದ್ದಿರಿ. ಕಣ್ರಿ ರಾಮಣ್ಣ, ನೀವು ಹೇಳೋದು ನಿಜನೇ. ಹುಷಾರಾಗಿ ದಾಟ್ಕೊಂಡು ಹೋಗ್ಬೇಕು. ಈಗ ನಾವು ಕಾಲ್ ಇಲ್ಲಿಟ್ರೆ ಅಲ್ಲಿ ಹೋದತ್ತಲ್ರಿ. ಅದಕ್ಕೆ ಹೇಳಿದ್ದು ಹುಷಾರಾಗಿ ಹೋಗ್ರಿ ಅಂತ. ಸರಿ ತಗೊಳ್ರಿ, ಇವಾಗ ನಾವು ಹೋಗತ್ತೀವಿ. ಮುಂದಿನ ವರ್ಷ ರೋಡ್ ಸರಿ ಆದ್ರೆ ಇದೇ ರೋಡ್ ಅಲ್ಲ
ಫ್ರೆಂಡ್ಸ್ ನಾನೀಗ ಜಾರ್ ಬಿದ್ದೀನಿ, ಆಸ್ಪತ್ರೆಗೆ ಹೋಗ್ಬೇಕು. ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ನಂಗೆ ಎಲ್ಲರೂ ತಪ್ಪದೆ ಮಾಡಿಬಿಡಿ ಆಯ್ತಾ. ಹಂಗೆ ನಮ್ಮ ಮಲ್ನಾಡ್ ಪುಟಾಣಿಗಳನ್ನ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಬಾಯ್ ಬಾಯ್.